ಯಾವುದೋ ಒಬ್ಬ ವಿಷ್ಣು, ಯಾರೋ ಇನ್ನೊಬ್ಬ ಶಿವಕುಮಾರ್, ಆ ಹುಡುಗಿ ಅಶ್ವಿನಿ ಏನಾರೆಲ್ಲ ಇವರೆಲ್ಲ ಸೇರ್ಕೊಂಡು ಈ ಹುಡುಗಿ ತಾವು ಕರೆನ್ಸಿನೂ ಇಲ್ಲ, ಫುಲ್ ಇದಿತ್ತು. ಒಂದು 12 ಸಲ ಫೋನ್ ಮಾಡವ್ರೆ 5:10 ಇವ್ರು ಏನ್ ಹೇಳವ್ರೆ, ಎಲ್ಗೋಯ್ತೆ ಊರಿಗೆ ಹೋಯ್ತೀನಿ ಅಂತ ಹೇಳೋರು. ಇವ್ರು ಬಂದಲ್ಲಿ ಅಟ್ಯಾಕ್ ಮಾಡ್ಕೊಂಡ್ರೆ ಅವ್ರೇನ್ ಹೇಳ್ತಾರೆ, ಎಲ್ಲೆಲ್ಲೋ ಕರ್ಕೊಂಡು ಹೋದೆ ಅಂತ ಹೇಳ್ತಾರೆ. ಸರ್ ಎಲ್ಲ ವಿಡಿಯೋ ಮಾಡ್ಬಿಟ್ಟಿದ್ವಿ 3 ಜನದ್ದುವೆ, ಕರ್ಕೊಂಡು ಹೋಗ್ಬಿಟ್ಟು ಇವರು ಅಲ್ಲಿ ಇದು ಕರ್ಕೊಂಡು ಹೋಗೋರೆ ಸರ್, 700 ಬೆಟ್ಟಕ್ಕೆ. 700 ಬೆಟ್ಟಕ್ಕೆ ಕಟ್ಟಿಗೆ ಹೋಗಿ ಏನ್ ಮಾಡಿದಾರೆ ಒಟ್ಟಲ್ಲಿ ಫುಲ್ ಏನೋ ಒಂದು ರೌದ್ರ ತರ ಕಾಣಿಸವ್ರೆ. ಕೊನೆಗೆ ಆ ಹುಡುಗಿ ಸಾಯಿಸವ್ರೆ. ಆಮೇಲೆ ಒಂದು ಆಟ ಕಟ್ಟವ್ರೆ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಕೆ. ಸ್ನೇಹಿತರೆ, ಆರಂಭದಲ್ಲಿ ಒಂದು ಹೇಳಿಕೆಯನ್ನು ಗಮನಿಸಿದ್ರೆ, ಒಂದು ಬಾಲಕಿಯ ಸಾವಿಗೆ ಕಾರಣವಾದಂಥ ಹೇಳಿಕೆ ಅದು. ಏನು ಅಂತಂದರೆ, ಆಕೆ ಬಡತನದಲ್ಲಿ ಹುಟ್ಟಿರ್ತಾಳೆ. ಒಂದು ಬಡತನದಲ್ಲಿ ಬೆಳೆದಿರುವಂಥ ಹೆಣ್ಣು ಮಗಳು, ಕೇವಲ 19 ವರ್ಷ. ಕುಟುಂಬ ತುಂಬ ಬಡತನದಲ್ಲಿ ಇದೆ ಅನ್ನೋ ಕಾರಣಕ್ಕೆ ಕುಟುಂಬಕ್ಕೆ ನಾನು ಹೆಲ್ಪ್ ಮಾಡಬೇಕು ಅನ್ನೋ ಕಾರಣದಿಂದಾಗಿ ಮಂಡ್ಯದ PG ಒಂದರಲ್ಲಿ ಉಳಿದುಕೊಂಡು ಹಣ್ಣಿನ ಅಂಗಡಿಯೊಂದರಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಸಹಜವಾಗಿ ಎಲ್ರಿಗೂ ಕೂಡ ಸ್ನೇಹಿತರಿರ್ತಾರೆ. ಅದೇ ರೀತಿಯಾಗಿ ಈಕೆಗೂ ಕೂಡ 3 ಜನ ಸ್ನೇಹಿತರಿದ್ರು. ಈಕೆಗೆ ಅಶ್ವಿನಿ, ವಿಷ್ಣು ಮತ್ತು ಶಿವಕುಮಾರ್ ಅಂತ ಹೇಳಿ 3 ಜನ ಸ್ನೇಹಿತರಿದ್ರು. ಒಂದು ದಿನ ಏನು ಪ್ಲಾನ್ ಆಗುತ್ತೆ, ಅಥವಾ ಆಗಸ್ಟ್ 2ರಂದು ಒಂದು ಪ್ಲಾನ್ ಆಗುತ್ತೆ. ಬರ್ತ್ಡೇ ಇದೆ, ಬರ್ತ್ಡೇ ಪಾರ್ಟಿಗೆ ಹೋಗೋಣ ಅಂತ ಹೇಳಿ ಒಂದು ದೂರದ ಬೆಟ್ಟಕ್ಕೆ ಕರೆದುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಆಕೆಗೂ ಕೂಡ ಗೊತ್ತಿರೋದಿಲ್ಲ ಈ ರೀತಿಯಾಗಿ ಪಾರ್ಟಿ ಆಗುತ್ತೆ ಅಥವಾ ಈ ರೀತಿಯಾಗಿ ಒಂದು ಕಥೆನೇ ಸೃಷ್ಟಿ ಹಾಗೆ ಬಿಡುತ್ತೆ ಅಂತ ಹೇಳಿ ಅಂತ ಅನಿಸುತ್ತೆ. ಸ್ನೇಹಿತರೆ, ಆಕೆಯನ್ನು ಬೆಟ್ಟಕ್ಕೇನೋ ಕರೆದುಕೊಂಡು ಹೋಗ್ತಾರೆ. ಆದರೆ ಹೋಗುವಾಗ ಖುಷಿಯಿಂದ ಹೋಗಿದ್ಲು, ಬರಬೇಕಾದ್ರೆ ಸಾವಿಗೆ ಈಡಾಗಿದ್ಲು ಅನ್ನೋದೇ ಒಂದು ದುರಂತ ಹಾಕಿಬಿಟ್ಟಿದೆ. ಅಲ್ಲಿ ಒಂದು ಆಕ್ಸಿಡೆಂಟ್ ರೂಪವನ್ನು ಅಥವಾ ಆಕ್ಸಿಡೆಂಟ್ ಕಥೆಯನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಕುಟುಂಬದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಆಕ್ಸಿಡೆಂಟ್ ಅಥವಾ ಆ ಆಕ್ಸಿಡೆಂಟ್ ಭೀಕರತೆ ತುಂಬ ಹೆಚ್ಚಾಗಿದ್ದರೆ ಆಕೆ ಮಾತ್ರ ಹೇಗೆ ಸಾವನ್ನಪ್ಪೋದಕ್ಕೆ ಸಾಧ್ಯ? ಜೊತೆಗೆ ಹೋಗಿರುವಂಥ 3 ಸ್ನೇಹಿತರಿಗೂ ಒಂದಿಷ್ಟು ದೊಡ್ಡದಾಗಿ ಗಾಯಗಳಾಗಬೇಕಾಗಿತ್ತು ಅಥವಾ ತೀವ್ರತೆ ಹೆಚ್ಚಾಗಿರಬೇಕಿತ್ತು. ಅವರಿಗೆ ಒಂದು ಸಣ್ಣ ಗಾಯವೂ ಕೂಡ ಆಗಿಲ್ಲ. ಅದನ್ನು ಹೊರತುಪಡಿಸಿ ಈಕೆ ಒಬ್ಬಳೇ ಸಾಯೋದಕ್ಕೆ ಹೇಗೆ ಸಾಧ್ಯ? ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಕೆ ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಆಕೆಯ ಮೇಲೆ ಹಲ್ಲೆ ಮಾಡಿ ಆಕೆಯನ್ನು ಕೊಂದಿದ್ದಾರೆ ಎನ್ನುವ ಹಾಗೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಅಂದ ಹಾಗೆ ಘಟನೆ ಏನು, ಕುಟುಂಬದವರು ಹೇಳ್ತಾ ಇರುವಂತದ್ದೇನು, ಸ್ನೇಹಿತರು ಹೇಳ್ತಾ ಇರುವಂತದ್ದೇನು, ಜೊತೆಗೆ ಅವರು ಯಾವ ಬೆಟ್ಟಕ್ಕೆ ಹೋಗಿದ್ರು, ಅಲ್ಲಿ ಅಸಲಿಗೆ ನಡೆದದ್ದಾದ್ರೂ ಏನು ಎಂಬುದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದೂರು ಕೂಡ ದಾಖಲಾಗುತ್ತೆ. ಆ ದೂರು ಏನು ಅಂತಂದರೆ, ನಮ್ಮ ಮಗಳನ್ನ ಸ್ನೇಹಿತರು ಕರೆದುಕೊಂಡು ಹೋಗಿದ್ದಾರೆ, ಆಕೆಯ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಕೆ ಒಪ್ಪದೇ ಇದ್ದಂಥ ಸಂದರ್ಭದಲ್ಲಿ ಆಕೆಯ ಮೇಲೆ ಬಿಯರ್ ಬಾಟಲು ಅಥವಾ ಇನ್ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಂಡು ಆಕೆಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಕೆ ಸಾವನ್ನಪ್ಪಿದ್ದಾಳೆ. ಅದಾದ ಬಳಿಕ ಆಕ್ಸಿಡೆಂಟ್ ಅಂತೇಳಿ ಬಿಂಬಿಸುವ ಕಾರಣದಿಂದಾಗಿ ಕಾರನ್ನು ಯಾವುದೋ ಒಂದು ಕಂಬಕ್ಕೆ ಡಿಕ್ಕಿ ಆದರೂ ಹಾಗೆ ಮಾಡಿದ್ದಾರೆ. ಜೊತೆಗೆ ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಈಕೆಯನ್ನು ಕೊಂದು ಬಿಟ್ಟಿದ್ದಾರೆ ಅನ್ನುವ ರೀತಿಯಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ದೂರು ಕೂಡ ದಾಖಲಾಗುತ್ತೆ. ಈ ದೂರನ್ನು ನೀಡಿದಂಥವರು ನವೀನ ಕುಟುಂಬದವರು. ಕೇವಲ 19 ವರ್ಷದ ಬಾಲಕಿ. ಈಕೆ ಬಡತನದ ಒಂದು ಹಿನ್ನೆಲೆಯನ್ನು ಹೊಂದಿದ್ದಾಕೆ. ತನ್ನ ಮನೆಗೆ ಒಂದಿಷ್ಟು ಆಶ್ರಯ ಆಗಬೇಕು ಅನ್ನೋ ಕಾರಣಕ್ಕೆ ಹಣ್ಣಿನ ಅಂಗಡಿಯೊಂದರಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಸ್ನೇಹಿತರೆ, ಅಂದ ಹಾಗೆ ಆಗಸ್ಟ್ 2ನೇ ತಾರೀಕು ಆಕೆ ಒಂದು ಹಣ್ಣಿನ ಅಂಗಡಿಯಲ್ಲಿ ಏನು ಕೆಲಸವನ್ನ ಮಾಡ್ತಾ ಇರ್ತಾಳೆ. ಕೆಲಸವನ್ನ ಮುಗಿಸ್ಕೊಂಡು ಸಮಯ ಹೆಚ್ಚು ಕಡಿಮೆ 6 ಗಂಟೆ ಆಸುಪಾಸಿನಲ್ಲಿ ಆಕೆ PGಗೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಬರ್ತಾಳೆ. ಆ ಸಂದರ್ಭದಲ್ಲಿ PGಗೆ ಬಂದಂಥ ಸಂದರ್ಭದಲ್ಲಿ ಆಕೆಗೆ ತನ್ನ ಸ್ನೇಹಿತೆ ಅಶ್ವಿನಿ ಅನ್ನುವ ಆಕೆ 13ರಿಂದ 14 ಬಾರಿ ಕಾಲ್ ಮಾಡಿರ್ತಾಳಂತೆ. ಕೇವಲ 6 ಗಂಟೆಯಿಂದ 6 ಗಂಟೆ 10 ನಿಮಿಷದ ಒಳಗಾಗಿ ಅಷ್ಟೊಂದು ಮಿಸ್ ಕಾಲ್ ಆಗಿದೆ ಅಂತ ಹೇಳಿ ಈಕೆಯ ಕುಟುಂಬದವರು ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೊಂದು ಕಾಲ್ಗಳು ಯಾಕೆ ಬಂತು ಅನ್ನುವಂಥದ್ದೇ ಒಂದು ದೊಡ್ಡ ಅನುಮಾನ ಇದೀಗ ಕುಟುಂಬದವರಲ್ಲಿ ಕಾಡ್ತಾ ಇದೆ. ಅದಾದ ಬಳಿಕ PGಗೆ ಹೋಗ್ತಾಳೆ. PGಯಲ್ಲಿ ಅಲ್ಲಿರುವಂಥ PG ಅವರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾಳೆ. ನಾನು ಊರಿಗೆ ಹೋಗ್ತೀನಿ, ಊರಿಗೆ ಹೋಗಿ ತಂದೆ ತಾಯಿಗಳನ್ನು ಅಥವಾ ಕುಟುಂಬದವ್ರನ್ನ ಮೀಟ್ ಆಗಿ ಬರ್ತೀನಿ ಅಂತ ಹೇಳಿ ನವೀನ ಆ ಒಂದು PG ಮಾಲೀಕರಿಗೆ ಮಾಹಿತಿಯನ್ನು ಕೊಡ್ತಾಳೆ. ಅದಾದ ಬಳಿಕ ಅವರು ಕೂಡ ಆಯಿತು ಅಂತೇಳಿ ಕಳಿಸ್ತಾರೆ. ಅದಾದ ಬಳಿಕ ಆಗಿದ್ದೇ ಒಂದು ದೊಡ್ಡ ದುರಂತ. ಅಲ್ಲಿಂದ ಏನಾಗುತ್ತೆ ಅಂತಂದರೆ, ನವೀನ ಮತ್ತು ಅಶ್ವಿನಿ ಜೊತೆಗೆ ವಿಷ್ಣು ಮತ್ತು ಶಿವಕುಮಾರ್ 4 ಜನ ಸೇರಿಕೊಂಡು ಈ ಒಂದು ಕೊಮ್ಮರಹಳ್ಳಿ ಬೆಟ್ಟ ಏನಿದೆ ಆ ಒಂದು ಬೆಟ್ಟಕ್ಕೆ ಹೋಗುವಂಥ ಪ್ಲಾನನ್ನು ಮಾಡ್ಕೊಳ್ತಾರೆ. ಆದರೆ ಅಲ್ಲಿ ಏನಾಯಿತು ಅನ್ನೋದು ಖಚಿತವಾಗಿ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರುವಂಥ ವಿಚಾರ. ಇದೀಗ ಅಶ್ವಿನಿಯನ್ನು ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ, ಆಕೆಯನ್ನು ತನಿಖೆ ಕೂಡ ಮಾಡ್ತಾ ಇದ್ದಾರೆ, ಅದು ಬೇರೆ ವಿಚಾರ. ಆದರೆ ಇಲ್ಲಿ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ಏನು ಅಂತಂದರೆ, ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಆಕೆ ಅವರನ್ನು ನಂಬಿಕೊಂಡು ಹೋಗಿದ್ಲು. ಆಕೆ ಯಾವುದೇ ರೀತಿಯಾದಂಥ ಕೆಟ್ಟ ಚಟಗಳಿರಲಿಲ್ಲ. ಆಕೆ ಮನೆಗೆ ಮಗಳಾಗಿ ಬದುಕಬೇಕು ಅನ್ನುವಂಥ ಆಸೆಯನ್ನು ಹೊತ್ಕೊಂಡಿದ್ಲು. ಬದಲಿಗೆ ಆಕೆಯನ್ನು ಇವರು ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಒಂದು ದುರಂತ ಆಗೋಗ್ಬಿಟ್ಟಿದೆ. ಅವರು ಎಣ್ಣೆ ಬಾಟ್ಲಿ ಓದಿದ್ದಾರೆ, ಚಿಕನ್
ತಗೊಂಡು ಹೋಗಿದ್ದಾರೆ, ಅಲ್ಲಿ ಏನೋ ಪಾರ್ಟಿ ಮಾಡಬೇಕನ್ನೋ ನಿಟ್ಟಿನಲ್ಲಿ ಬೆಟ್ಟಕ್ಕೆ ಹೋಗಿದ್ದಾರೆ. ಆ ಮದ್ಯದ ಅಮಲಿನಲ್ಲಿ ಅವ್ರು ಏನೇನೆಲ್ಲ ಮಾಡಿದ್ದಾರೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಇದು ಸರಿಯಾದ ನಿಟ್ಟಿನಲ್ಲಿ ತನಿಖೆ ಆಗಬೇಕು, ಮರಣೋತ್ತರ ಪರೀಕ್ಷೆ ಆಗಬೇಕು. ಜೊತೆಗೆ ಆಕೆ ಯಾವ ರೀತಿಯಾಗಿ ಸಾವನ್ನಪ್ಪಿದ್ದಾಳೆ, ಆ ಸಾವಿಗೆ ಕಾರಣ ಆಗಿರುವಂಥವರನ್ನ ಖಂಡಿತವಾಗಿಯೂ ಕೂಡ ಎನ್ಕೌಂಟರ್ ಮಾಡಬೇಕು ಅನ್ನುವ ಹಾಗೆ ಈ ಕುಟುಂಬದವರು ಮನವಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಿಜಕ್ಕೊಂದು ಇಲ್ಲಿ ನಾವು ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಏನು ಅಂತಂತಂದ್ರೆ, ಅಥವಾ ಎಲ್ಲ ಮಕ್ಕಳುಗಳು ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಷಯ ಏನು ಅಂತಂದ್ರೆ, ಸ್ನೇಹಿತರ ಜೊತೆಗೆ ಎಲ್ಲೋ ಹೋಗ್ತೀನಿ ಅಂತ ಇದ್ದಂತಹ ಸಂದರ್ಭದಲ್ಲಿ, ಅಥವಾ ಸ್ನೇಹಿತರ ಜೊತೆಗೆ ಎಲ್ಲೋ ಹೋಗ್ತೀವಿ ಅನ್ನೋ ಕಾರಣಕ್ಕೆ ಮನೆಯವರಿಗೆ ಅಥವಾ ಯಾವುದೋ ಒಂದು PGಗೋ ಅಥವಾ ಇನ್ನೆಲ್ಲೋ ತಪ್ಪು ಮಾಹಿತಿಗಳನ್ನು ನೀಡೋದಕ್ಕೆ ಹೋಗಬಾರದು. ಯಾಕೆ ಅಂತಂದರೆ ದೊಡ್ಡ ಅನಾಹುತ ನಡೆದಂಥ ಸಂದರ್ಭದಲ್ಲಿ ನಿಮಗಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿಗಾಗಿರ್ಬೋದು ಎಲ್ರಿಗೂ ಕೂಡ ಒಂದು ಸಂಕಷ್ಟ ಅಂತಲೇ ಹೇಳ್ಬೋದು. ಅಲ್ಲಿ ಏನು ನಡೆದಿದೆ ಅಂಥೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಆ ಕಡೆ ಈ ಒಂದು ಆರೋಪಿಗಳು ಏನು ಹೇಳ್ತಾ ಇದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂಥೇಳಿ. ಈತ ಕುಟುಂಬದವರು ಅಂತಂದರೆ ನವೀನ ಕುಟುಂಬದವರು ಹೇಳ್ತಾ ಇರುವಂತಹದ್ದು, ಆಕ್ಸಿಡೆಂಟ್ ಆಗಿದ್ರೆ ಅವ್ರಿಗೂ ಕೂಡ ಗಾಯ ಆಗಬೇಕಿತ್ತು. 3 ಜನರಿಗೆ ಯಾವುದೇ ರೀತಿಯಾದಂಥ ಗಂಭೀರವಾದಂಥ ಗಾಯ ಇಲ್ಲ, ಬದಲಿಗೆ ಈಕೆ ಆಕ್ಸಿಡೆಂಟಲ್ಲಿ ಸಾವನ್ನಪ್ಪಿದ್ದಾಳೆ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಇದು ಆಕ್ಸಿಡೆಂಟ್ ಅಲ್ಲ, ಪ್ರೀ ಪ್ಲಾನಿಂಗ್ ಕೊಲೆ ಅನ್ನುವ ಹಾಗೆ ಈ ಕುಟುಂಬದವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈತ ಎರಡೂ ಕುಟುಂಬದವರು ಕೂಡ ಅಂತಂದರೆ ಈ ಒಂದು ಅಶ್ವಿನಿ ಆಗಿರ್ಬೋದು ಅಥವಾ ವಿಷ್ಣು, ಶಿವಕುಮಾರ್, ಈ ಕುಟುಂಬದವರು ಒಂದು ರೀತಿಯಲ್ಲಿ ಸಂಕಟಕ್ಕೆ ಸಿಲುಕಿಬಿಟ್ರೆ, ಈತ ನವೀನಾಳನ್ನು ಕಳೆದುಕೊಂಡು ನವೀನಾಳ ಕುಟುಂಬವೂ ಕೂಡ ಒಂದು ಸಂಕಷ್ಟವನ್ನು ಎದುರಿಸ್ತಾ ಇದೆ. ಸ್ನೇಹಿತರೆ, ನಾವು ಮಾಡುವಂಥ ಅಥವಾ ನಾವು ತೆಗೆದುಕೊಳ್ಳುವಂಥ ಒಂದು ನಿರ್ಧಾರ ಇದೆಯಲ್ಲ, ನಿಜಕ್ಕೂ ನಮ್ಮ ಕುಟುಂಬಕ್ಕೆ ಒಂದು ದೊಡ್ಡ ಆಘಾತವನ್ನು ತಂದು ಕೊಡ್ತಾವೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ನವೀನ ಕೂಡ ಸ್ನೇಹಿತರ ಜೊತೆಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ಕುಟುಂಬದವರಿಗೆ ಮಾಹಿತಿಯನ್ನು ಕೊಟ್ಟಿದ್ರೆ ಆ ಕುಟುಂಬದವರು ನಿರಾಕರಿಸ್ತಾ ಇದ್ರು ಅಥವಾ ಸಮ್ಮತಿಯನ್ನು ನೀಡ್ತಾ ಇದ್ರು, ಅದು ಬೇರೆ ವಿಚಾರ. ಆದರೆ PGಯಲ್ಲಿಯೂ ಕೂಡ ನಾನು ಫ್ಯಾಮಿಲಿಗೆ ಮೀಟ್ ಆಗೋದಕ್ಕೆ ಹೋಗ್ತೀನಿ ಅಂತೇಳಿ ಈ ನವೀನ ಹೇಳ್ಕೊಳ್ತಾಳೆ. ಜೊತೆಗೆ ಸ್ನೇಹಿತರ ಜೊತೆಗೆ ಹೋಗಬೇಕು ಅನ್ನುವಂಥ ಒಂದು ಸಹಜವಾಗಿ ಐಡಿಯಾ ಇರುತ್ತೆ. ಕೆಲವೊಂದು ಕಡೆ ಏನಾಗಿಬಿಡುತ್ತೆ ಅಂತಂದರೆ, ಕುಟುಂಬದವರಿಗಾಗಿರಲಿ ಅಥವಾ PGಗಳಲ್ಲಾಗಿರಲಿ ನಾವು ಸ್ನೇಹಿತರ ಜೊತೆಗೆ ಹೋಗ್ತೀವಿ ಅಂತ ಹೇಳಿದರೆ ನಮಗೆ ಒಂದು ಅವಕಾಶಗಳನ್ನು ಕೊಡೋದಿಲ್ಲ ಅಥವಾ ಪರ್ಮಿಷನ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಸುಳ್ಳನ್ನು ಹೇಳಿ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಹಜವಾಗಿ ಆಕೆಯು ಕೂಡ ಅದೇ ರೀತಿಯಾಗಿ ಅಂದುಕೊಂಡು ಹೋಗಿದ್ಲು ಅಂತ ಕಾಣಿಸುತ್ತೆ. ಆದರೆ ಈ ರೀತಿಯಾದಂಥ ದುರಂತ ನಡೆದು ಹೋಗಬಿಟ್ಟಿದೆ. ನಿಜವಾಗಿಯೂ ಆಕ್ಸಿಡೆಂಟ್ ನಡೀತಾ ಅಥವಾ ಆಕೆಯನ್ನು ಕರೆದುಕೊಂಡು ಹೋಗಿರುವಂಥ ಸ್ನೇಹಿತರೆ ಆಕೆಯ ಮೇಲೆ ಬಲವಾಗಿ ಹಲ್ಲೆಯನ್ನು ಮಾಡಿ ಆಕೆಯನ್ನು ಕೊಂದು ಬಿಟ್ರ, ಈ ಎಲ್ಲವೂ ಕೂಡ ಪೊಲೀಸ್ ತನಿಖೆಯ ನಂತರವೇ ಹೊರಗಡೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಅದೇನೇ ಇರಲಿ, ನಾನು ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವೆಲ್ಲೋ ಹೋಗ್ತೀರಿ ಅಂತಂದರೆ ನೀವು ಖಂಡಿತವಾಗಿಯೂ ಸರಿಯಾದ ಮಾಹಿತಿಯನ್ನು ನಿಮ್ಮ ಕುಟುಂಬದವರಿಗೆ ನೀಡಿ. ನೀವೆಲ್ಲೋ PGಯಲ್ಲಿ ಇರ್ತೀರಿ ಅಂತೇಳಿ ನಿಮ್ಮ ಕುಟುಂಬದವರು ಭಾವಿಸಿರ್ತಾರೆ, PGಯಲ್ಲಿ ಆರಾಮಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿರ್ತಾರೆ. ಆದರೆ ನೀವು PGಯನ್ನು ಬಿಟ್ಟು ಮನೆಗೂ ಬರದೆ ಸ್ನೇಹಿತರ ಜೊತೆಗೆ ಒಂದು ಅರಟಿ ಹೊಡೆಯೋದಕ್ಕೆ ಅಥವಾ ಪಾರ್ಟಿಗೂ ಇನ್ಯಾವುದಕ್ಕೂ ಹೋಗ್ತಾ ಇರ್ತೀರಲ್ಲ, ಅದನ್ನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬದಲಿಗೆ ಸರಿಯಾದ ಮಾಹಿತಿಯನ್ನು ಕುಟುಂಬದವರಿಗೆ ಕೊಡಿ. ಅದರಿಂದ ಏನೇ ಅನಾಹುತಗಳು ಸಂಭವಿಸಿದ್ರೂ ಕೂಡ ಒಂದು ನಿಖರವಾದಂಥ ಮಾಹಿತಿ ದೊರೆಯುವಂಥ ಸಾಧ್ಯತೆ ಇರುತ್ತೆ. ಇಲ್ಲವಂದ್ರೆ ಈ ರೀತಿಯಾದಂಥ ದುರಂತ ನಡೆದಂಥ ಸಂದರ್ಭದಲ್ಲಿ ಅನುಮಾನದ ಒತ್ತು ಬೆಳೆದುಕೊಳ್ಳುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.